ಸಿದ್ದರಾಮಯ್ಯನವರ ಬಜೆಟ್ ಬಗ್ಗೆ ಮಾತಾಡಲಿಕ್ಕೆ ಏನೇನು ನಿರೀಕ್ಷೆಗಳಿದ್ದಾವೆ ಎನ್ನುವ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹೋಟ್ಲು ಉದ್ಯಮಿಗಳಿದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಸರ್, ಈ ಬಾರಿಯ ಬಜೆಟ್ನಲ್ಲಿ ಏನು ನಿರೀಕ್ಷೆ ಇದೆ ಅಂತೇಳಿ ಹೋಟೆಲ್ ಉದ್ಯಮದ ಬಗ್ಗೆ. ಹೋಟೆಲ್ ಉದ್ಯಮದ ಬಗ್ಗೆ ಹೇಳೋದಾದರೆ ಕಳೆದ 15-20 ವರ್ಷಗಳಿಂದ ಪ್ರವಾಸೋದ್ಯಮವನ್ನು ಬೆಳೆಸ್ತೀವಿ ಅಂತ ಹೇಳ್ತಾನೆ ಇದರ ಯಾವುದೇ ಸರ್ಕಾರ ಬಂದರೂ ಕೂಡ ಅದಕ್ಕೆ ಬೇಕಾದಂಥ ಅನುದಾನವನ್ನು ತೆಗೆದಿಡ್ತಾ ಇಲ್ಲ. ಕೇವಲ 50 ಅಥವಾ 100 ಕೋಟಿ, ಮ್ಯಾಕ್ಸಿಮಮ್ 500 ಕೋಟಿ ತನಕ ಹೋಗಿರ್ಬೋದು. ಅದು ಅಲ್ಲಿ ಸ್ಟಾಫಿಗೆ ಸ್ಯಾಲ್ರಿ ಕೊಡೋಕ್ಕಾಗುತ್ತೆ ವಿನ ಯಾವುದೇ ರೀತಿಯ ಡೆವಲಪ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬೆಂಗಳೂರನ್ನು ಬಿಟ್ಟು ಹೊರ ಜಿಲ್ಲೆಗಳನ್ನು ಅಭಿವೃದ್ಧಿಪಡಿಸ್ತೀವಿ ಅಂತೇಳಿ ಕಳೆದ 15 ವರ್ಷಗಳಿಂದ ಬಂದ ಸರ್ಕಾರಗಳೆಲ್ಲ ಹೇಳ್ತಾ ಇದೆ, ಇವರು ಕೂಡ ಹೇಳ್ತಾ ಇದ್ದಾರೆ. ಆದರೆ ಈಗ ಗ್ರೇಟರ್ ಬೆಂಗಳೂರು ಅಂತ ಮಾಡಿ ಇನ್ನೂ ದೊಡ್ಡ ಬೆಂಗಳೂರು ಕ್ರಿಯೇಟ್ ಮಾಡ್ತೀನಿ ಅಂತಿದ್ದಾರೆ. ನಾವು ಹೇಳ್ತಾ ಇರೋದು, ಬೆಂಗಳೂರು ಉಳಿಸ್ಬೇಕಾದ್ರೆ ಬೇರೆ ಜಿಲ್ಲೆಗಳನ್ನು ಬೆಳೆಸಿದ್ರೆ ಮಾತ್ರ ಬೆಂಗಳೂರು ಉಳಿಯೋಕ್ಕೆ ಸಾಧ್ಯ. ನಮಗೆ ಕರ್ನಾಟಕ ರಾಜ್ಯದವರಾಗಿ ಬೆಂಗಳೂರು ಉಳಿಬೇಕು, ಬೇರೆ ಜಿಲ್ಲೆಗಳು ಬೆಳೆದಾಗ ಮಾತ್ರ ಅದು ಉಳಿಯುತ್ತೆ ಅನ್ನೋ ಭಾವನೆಯಿಂದ ಸರ್ಕಾರ ಇದಕ್ಕೆ ಪೂರಕವಾದಂತಹ ಪಾಲಿಸಿಗಳನ್ನು ತನ್ನ ಬಜೆಟ್ನಲ್ಲಿ ಮಂಡಿಸಬೇಕು ಅಂತೇಳಿ ನಾವು ಕೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ, ಅಥವಾ ಇಡೀ ಕರ್ನಾಟಕನೇ ಬೆಂಗಳೂರು ಮಾಡಿದ್ರು ಅವಾಗ ನಮ್ಮ ಸಂತೋಷನೇ, ಅವಾಗ ಎಲ್ಲದೂ ನಮಗೂ ಇಲ್ಲೂ ಸಿಗುತ್ತೆ ಅಂತ. ಹೋಟೆಲ್ ಉದ್ಯಮಕ್ಕೆ ಸಂಬಂಧಪಟ್ಟು ಹೇಳೋದಾದರೆ, ಬೆಂಗಳೂರಲ್ಲಿ ಒಂದು ವ್ಯಾವಹಾರಿಕ ಸೆಂಟರ್ ಆಗಿದ್ದು ಅಲ್ಲಿ ಹೋಟೆಲ್ ಉದ್ಯಮ ಚೆನ್ನಾಗಿ ನಡೀತಾ ಇದ್ದರೆ ಜಿಲ್ಲಾವಾರು ಸಂಘಟನೆ ಅಥವಾ ಜಿಲ್ಲಾವಾರುಗಳ ಪ್ರದೇಶಗಳಲ್ಲಿ ಇದು ಆಗ್ತಾಯಿಲ್ಲ. FSSAI ಲೈಸೆನ್ಸ್ ತೊಗೊಳ್ಬೇಕು ಅಂತ ಹೇಳ್ತಾರೆ ಒಂದು ಕಡೆ. ಅದಕ್ಕೆ ಬೇಕಾದಂಥ ಅಪ್ಗ್ರೇಡನ್ನು ಕೂಡ ನಾವು ಹೋಟೆಲ್ ಉದ್ಯಮದವ್ರು ಮಾಡಬೇಕಾಗತ್ತೆ. ಹೋಟೆಲ್ ಉದ್ಯಮ ಅಪ್ಗ್ರೇಡ್ ಮಾಡಬೇಕಾದ್ರೆ ನಮಗೆ ಹಲವಾರು ಸಮಸ್ಯೆಗಳು ಕಂಡುಬರುತ್ತೆ. ಆಟೋಮೆಟಿಕ್ ಯಂತ್ರಗಳನ್ನು ಎಲ್ಲ ಹಾಕ್ಕೊಂಡು ಆ ರೀತಿ ಮಾಡೋದಕ್ಕೆ ಹೊರಟಾಗ ಬಂಡವಾಳ ಬೇಕಾಗುತ್ತೆ. ಹಾಗಾಗಿ ಸರ್ಕಾರದಿಂದ ಹೋಟೆಲ್ ಉದ್ಯಮಕ್ಕೆ ಜಿಲ್ಲೆಗಳಲ್ಲಿ ಬಂಡವಾಳದ ಕೊರತೆಯನ್ನು ನೀಗಿಸೋದಕ್ಕೆ ಸಬ್ಸಿಡಿ ದರದಲ್ಲಿ ಸಾಲವನ್ನು ಕೊಡಬೇಕು. ಆ ಮೂಲಕ FSI ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅದು ಫಾಲೋ ಮಾಡಿದಾಗ ನ್ಯಾಚುರಲ್ಲಾಗಿ ಹೋಟೆಲ್ ಉದ್ಯಮದ ತಿಂಡಿ ಸ್ಟ್ಯಾಂಡರ್ಡ್ ಇನ್ನೂ ಜಾಸ್ತಿ ಆಗುತ್ತೆ. ಜೊತೆಗೆ ಸರ್ವಿಸ್ ಕೂಡ ಜಾಸ್ತಿ ಆಗೋದ್ರಿಂದ ಹೋಟೆಲ್ ಉದ್ಯಮ ಬೆಳೆಯುತ್ತೆ. ಆ ಮೂಲಕ ಪ್ರವಾಸೋದ್ಯಮ ಬೆಳೆಯುತ್ತೆ. ನಾವು ಸರ್ಕಾರ ಒಂದೇ ಪ್ರವಾಸೋದ್ಯಮ ಬೆಳಿಬೇಕು ಅಂತ ಹೇಳ್ತಾ ಇಲ್ಲ, ಹೋಟೆಲ್ ಉದ್ಯಮನ ಇನ್ಕ್ಲೂಡ್ ಮಾಡಿಕೊಂಡು PPP ಮಾಡಲಲ್ಲಿ ಪ್ರವಾಸೋದ್ಯಮ ಸೆಕ್ಟರ್ನ ಬೆಳೆಸ್ಬೋದಾಗುತ್ತೆ. ಉದಾಹರಣೆಗೆ ಶಿವಮೊಗ್ಗದಲ್ಲಿ ಕೇವಲ 2 ಜಾಗವನ್ನು ಕಳೆದ 15 ವರ್ಷಗಳಿಂದ ಜೋಗು ಮಾತ್ರ ಅಭಿವೃದ್ಧಿ ಅಂತ ಕೇಳ್ತಾ ಇದ್ದೀವಿ. ಅದನ್ನು ಬಿಟ್ಟು ಹೊರತಾದಂತೆ ಕೊಡಚಾದ್ರಿನ ಒಂದು ಈಕೋ ಟೂರಿಸಮ್ ಸೆಂಟರ್ನಾಗಿ ಡಿಕ್ಲೇರ್ ಮಾಡಬೇಕು. ಹಾಗೆ ಆಗುಂಬೆಯನ್ನು ತಗೊಂಡೋಗು, ಇವೆರಡನ್ನು ತಗೊಂಡು ನೀವು ಪೂರಕವಾಗಿ ಈ ಬಜೆಟ್ನಲ್ಲಿ 500 ಕೋಟಿ ಮೀಸಲಿಟ್ಟರೆ ಖಂಡಿತ ಅಭಿವೃದ್ಧಿ ಆಗುತ್ತೆ. ಅದು ಸಾಧ್ಯ ಆಗದೇ ಇದ್ದ ಪಕ್ಷದಲ್ಲಿ 150 ಕೋಟಿನಾರು ಇಟ್ಟು PPP ಮಾಡಲಲ್ಲಿ ಕಾಲ್ಫರ್ ಮಾಡಿದ್ರೆ ಆಗುತ್ತೆ. ಯಾಕಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂತಹ 80ಕ್ಕೂ ಹೆಚ್ಚು ಅಧಿಕವಾದ ಪ್ರವಾಸೋದ್ಯಮ ತಾಣಗಳಲ್ಲಿ ಏನೇನು ಕೊರತೆ ಇದೆ ಅನ್ನೋನ್ನ ಫಸ್ಟು ಸರ್ಕಾರ DPR ಮಾಡಬೇಕು. DPR ಮಾಡೋದಕ್ಕೆ ಹೋದರೆ 5-10 ಲಕ್ಷ ರೂಪಾಯಿ ಖರ್ಚಾಗುತ್ತೆ, ಅದಕ್ಕೆ ಪ್ರಯೋಜನವೂ ಆಗಲ್ಲ. ಅದೇ ಸರ್ಕಾರ ಒಂದು DPR ಮಾಡಿದ್ರೆ ಖಂಡಿತ ಇದಾಗುತ್ತೆ. ಅದು ಟೂರಿಸಮ್ ಡಿಪಾರ್ಟ್ಮೆಂಟ್ ಮೂಲಕ ಅದು ಮಾಡಿದ್ರೆ ಯಾವ ರೀತಿ ನಾವು ಪ್ರವಾಸೋದ್ಯಮ ಕ್ಷೇತ್ರವನ್ನು ಇಂಪ್ರೂವ್ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಆ ಮೂಲಕ ನಾವು ಎಲ್ಲರೂ ಸೇರಿಕೊಂಡು ಪ್ರವಾಸೋದ್ಯಮ ಬೆಳೆಸ್ಬೋದು, ಆ ಮೂಲಕ ಹೋಟೆಲ್ ಉದ್ಯಮವನ್ನು ಬೆಳೆಸ್ಬೋದು ಅನ್ನೋದು ನನ್ನ ಭಾವನೆ. ಹೋಟೆಲ್ ಉದ್ಯಮ ಬೆಳಿಬೇಕಂದ್ರೆ ಏನು ಜಿಲ್ಲೆಗಳಿಗೆ ಅಭಿವೃದ್ಧಿಯನ್ನು ಕೊಡಬೇಕು, ಅಭಿವೃದ್ಧಿ ಮಾಡಬೇಕು. ಜೊತೆಗೆ ಆ ನಿಟ್ಟಿನಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಪ್ರವಾಸೋದ್ಯಮವನ್ನು ಬೆಳೆಸಿದ್ರೆ ಹೋಟೆಲ್ ಉದ್ಯಮವು ಉಳಿಯುತ್ತೆ ಅನ್ನುವಂಥದ್ದು ಹೋಟೆಲ್ ಉದ್ಯಮಿಗಳ ಮಾತು. ಇದಾಗಿತ್ತು ಸಿದ್ದರಾಮಯ್ಯನವರ ಬಜೆಟ್ ಮೇಲಿನ ಮಲೆನಾಡಿಗರ ನಿರೀಕ್ಷೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಸಿದ್ದರಾಮಯ್ಯನವರ ಬಜೆಟ್ ಬಗ್ಗೆ ಮಾತಾಡಲಿಕ್ಕೆ ಏನೇನು ನಿರೀಕ್ಷೆಗಳಿದ್ದಾವೆ ಎನ್ನುವ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹೋಟ್ಲು ಉದ್ಯಮಿಗಳಿದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಸರ್, ಈ ಬಾರಿಯ ಬಜೆಟ್ನಲ್ಲಿ ಏನು ನಿರೀಕ್ಷೆ ಇದೆ ಅಂತೇಳಿ ಹೋಟೆಲ್ ಉದ್ಯಮದ ಬಗ್ಗೆ. ಹೋಟೆಲ್ ಉದ್ಯಮದ ಬಗ್ಗೆ ಹೇಳೋದಾದರೆ ಕಳೆದ 15-20 ವರ್ಷಗಳಿಂದ ಪ್ರವಾಸೋದ್ಯಮವನ್ನು ಬೆಳೆಸ್ತೀವಿ ಅಂತ ಹೇಳ್ತಾನೆ ಇದರ ಯಾವುದೇ ಸರ್ಕಾರ ಬಂದರೂ ಕೂಡ ಅದಕ್ಕೆ ಬೇಕಾದಂಥ ಅನುದಾನವನ್ನು ತೆಗೆದಿಡ್ತಾ ಇಲ್ಲ. ಕೇವಲ 50 ಅಥವಾ 100 ಕೋಟಿ, ಮ್ಯಾಕ್ಸಿಮಮ್ 500 ಕೋಟಿ ತನಕ ಹೋಗಿರ್ಬೋದು. ಅದು ಅಲ್ಲಿ ಸ್ಟಾಫಿಗೆ ಸ್ಯಾಲ್ರಿ ಕೊಡೋಕ್ಕಾಗುತ್ತೆ ವಿನ ಯಾವುದೇ ರೀತಿಯ ಡೆವಲಪ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬೆಂಗಳೂರನ್ನು ಬಿಟ್ಟು ಹೊರ ಜಿಲ್ಲೆಗಳನ್ನು ಅಭಿವೃದ್ಧಿಪಡಿಸ್ತೀವಿ ಅಂತೇಳಿ ಕಳೆದ 15 ವರ್ಷಗಳಿಂದ ಬಂದ ಸರ್ಕಾರಗಳೆಲ್ಲ ಹೇಳ್ತಾ ಇದೆ, ಇವರು ಕೂಡ ಹೇಳ್ತಾ ಇದ್ದಾರೆ. ಆದರೆ ಈಗ ಗ್ರೇಟರ್ ಬೆಂಗಳೂರು ಅಂತ ಮಾಡಿ ಇನ್ನೂ ದೊಡ್ಡ ಬೆಂಗಳೂರು ಕ್ರಿಯೇಟ್ ಮಾಡ್ತೀನಿ ಅಂತಿದ್ದಾರೆ. ನಾವು ಹೇಳ್ತಾ ಇರೋದು, ಬೆಂಗಳೂರು ಉಳಿಸ್ಬೇಕಾದ್ರೆ ಬೇರೆ ಜಿಲ್ಲೆಗಳನ್ನು ಬೆಳೆಸಿದ್ರೆ ಮಾತ್ರ ಬೆಂಗಳೂರು ಉಳಿಯೋಕ್ಕೆ ಸಾಧ್ಯ. ನಮಗೆ ಕರ್ನಾಟಕ ರಾಜ್ಯದವರಾಗಿ ಬೆಂಗಳೂರು ಉಳಿಬೇಕು, ಬೇರೆ ಜಿಲ್ಲೆಗಳು ಬೆಳೆದಾಗ ಮಾತ್ರ ಅದು ಉಳಿಯುತ್ತೆ ಅನ್ನೋ ಭಾವನೆಯಿಂದ ಸರ್ಕಾರ ಇದಕ್ಕೆ ಪೂರಕವಾದಂತಹ ಪಾಲಿಸಿಗಳನ್ನು ತನ್ನ ಬಜೆಟ್ನಲ್ಲಿ ಮಂಡಿಸಬೇಕು ಅಂತೇಳಿ ನಾವು ಕೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ,
ಅಥವಾ ಕರ್ನಾಟಕ ಇಡೀ ಕರ್ನಾಟಕನೇ ಬೆಂಗಳೂರು ಮಾಡಿದ್ರು ಅವಾಗ ನಮ್ಮ ಸಂತೋಷನೇ, ಅವಾಗ ಎಲ್ಲದು ನಮಗೂ ಇಲ್ಲೂ ಸಿಗುತ್ತೆ ಅಂತ. ಹೋಟೆಲ್ ಉದ್ಯಮಕ್ಕೆ ಸಂಬಂಧಪಟ್ಟು ಹೇಳೋದಾದ್ರೆ ಬೆಂಗಳೂರಲ್ಲಿ ಒಂದು ವ್ಯಾವಹಾರಿಕ ಸೆಂಟರ್ ಆಗಿದ್ದು ಅಲ್ಲಿ ಹೋಟೆಲ್ ಉದ್ಯಮ ಚೆನ್ನಾಗಿ ನಡೀತಾ ಇದ್ದರೆ ಜಿಲ್ಲಾವಾರು ಸಂಘಟನೆ ಅಥವಾ ಜಿಲ್ಲಾವಾರುಗಳ ಪ್ರದೇಶಗಳಲ್ಲಿ ಇದು ಆಗ್ತಾಯಿಲ್ಲ. FSSAI ಲೈಸೆನ್ಸ್ ತೊಗೊಳ್ಬೇಕು ಅಂತ ಹೇಳ್ತಾರೆ ಒಂದು ಕಡೆ, ಅದಕ್ಕೆ ಬೇಕಾದಂಥ ಅಪ್ಗ್ರೇಡನ್ನು ಕೂಡ ನಾವು ಹೋಟೆಲ್ ಉದ್ಯಮದವ್ರು ಮಾಡಬೇಕಾಗತ್ತೆ. ಹೋಟೆಲ್ ಉದ್ಯಮ ಅಪ್ಗ್ರೇಡ್ ಮಾಡಬೇಕಾದ್ರೆ ನಮಗೆ ಹಲವಾರು ಸಮಸ್ಯೆಗಳು ಕಂಡುಬರುತ್ತೆ. ಆಟೋಮೆಟಿಕ್ ಯಂತ್ರಗಳನ್ನು ಎಲ್ಲ ಹಾಕ್ಕೊಂಡು ಆ ರೀತಿ ಮಾಡೋದಕ್ಕೆ ಹೊರಟಾಗ ಬಂಡವಾಳ ಬೇಕಾಗುತ್ತೆ. ಹಾಗಾಗಿ ಸರ್ಕಾರದಿಂದ ಹೋಟೆಲ್ ಉದ್ಯಮಕ್ಕೆ ಜಿಲ್ಲೆಗಳಲ್ಲಿ ಬಂಡವಾಳದ ಕೊರತೆಯನ್ನು ನೀಗಿಸೋದಕ್ಕೆ ಸಬ್ಸಿಡಿ ದರದಲ್ಲಿ ಸಾಲವನ್ನು ಕೊಡಬೇಕು. ಆ ಮೂಲಕ FSI ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅದು ಫಾಲೋ ಮಾಡಿದಾಗ ನ್ಯಾಚುರಲ್ಲಾಗಿ ಹೋಟೆಲ್ ಉದ್ಯಮದ ತಿಂಡಿ ಸ್ಟ್ಯಾಂಡರ್ಡ್ ಇನ್ನೂ ಜಾಸ್ತಿ ಆಗುತ್ತೆ, ಜೊತೆಗೆ ಸರ್ವಿಸ್ ಕೂಡ ಜಾಸ್ತಿ ಆಗೋದ್ರಿಂದ ಹೋಟೆಲ್ ಉದ್ಯಮ ಬೆಳೆಯುತ್ತೆ. ಆ ಮೂಲಕ ಪ್ರವಾಸೋದ್ಯಮ ಬೆಳೆಯುತ್ತೆ. ನಾವು ಸರ್ಕಾರ ಒಂದೇ ಪ್ರವಾಸೋದ್ಯಮ ಬೆಳಿಬೇಕು ಅಂತ ಹೇಳ್ತಾ ಇಲ್ಲ, ಹೋಟೆಲ್ ಉದ್ಯಮನ ಇನ್ಕ್ಲೂಡ್ ಮಾಡಿಕೊಂಡು PPP ಮಾಡಲಲ್ಲಿ ಪ್ರವಾಸೋದ್ಯಮ ಸೆಕ್ಟರ್ನ ಬೆಳೆಸ್ಬೋದಾಗುತ್ತೆ. ಉದಾಹರಣೆಗೆ ಶಿವಮೊಗ್ಗದಲ್ಲಿ ಕೇವಲ 2 ಜಾಗವನ್ನು ಕಳೆದ 15 ವರ್ಷಗಳಿಂದ ಜೋಗ ಮಾತ್ರ ಅಭಿವೃದ್ಧಿ ಅಂತ ಕೇಳ್ತಾ ಇದ್ದೀವಿ. ಅದನ್ನು ಬಿಟ್ಟು ಹೊರತಾದಂತೆ ಕೊಡಚಾದ್ರಿನ ಒಂದು ಈಕೋ ಟೂರಿಸಮ್ ಸೆಂಟರ್ನಾಗಿ ಡಿಕ್ಲೇರ್ ಮಾಡಬೇಕು. ಹಾಗೆ ಆಗುಂಬೆಯನ್ನು ತಗೊಂಡೋಗು, ಇವೆರಡನ್ನು ತಗೊಂಡು ನೀವು ಪೂರಕವಾಗಿ ಈ ಬಜೆಟ್ನಲ್ಲಿ 500 ಕೋಟಿ ಮೀಸಲಿಟ್ಟರೆ ಖಂಡಿತ ಅಭಿವೃದ್ಧಿ ಆಗುತ್ತೆ. ಅದು ಸಾಧ್ಯ ಆಗದೇ ಇದ್ದ ಪಕ್ಷದಲ್ಲಿ 150 ಕೋಟಿನಾರು ಇಟ್ಟು PPP ಮಾಡಲಲ್ಲಿ ಕಾಲ್ಫಾರ್ಮ್ ಮಾಡಿದ್ರೆ ಆಗುತ್ತೆ. ಯಾಕಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂತಹ 80ಕ್ಕೂ ಹೆಚ್ಚು ಅಧಿಕವಾದ ಪ್ರವಾಸೋದ್ಯಮ ತಾಣಗಳಲ್ಲಿ ಏನೇನು ಕೊರತೆ ಇದೆ ಅನ್ನೋನ್ನ ಫಸ್ಟು ಸರ್ಕಾರ DPR ಮಾಡಬೇಕು. ನಾನು DPR ಮಾಡೋದಕ್ಕೆ ಹೋದರೆ 5 ರಿಂದ 10 ಲಕ್ಷ ರೂಪಾಯಿ ಖರ್ಚಾಗುತ್ತೆ, ಅದಕ್ಕೆ ಪ್ರಯೋಜನವೂ ಆಗಲ್ಲ. ಅದೇ ಸರ್ಕಾರ ಒಂದು DPR ಮಾಡಿದ್ರೆ ಖಂಡಿತ ಇದಾಗುತ್ತೆ. ಅದು ಟೂರಿಸಮ್ ಡಿಪಾರ್ಟ್ಮೆಂಟ್ ಮೂಲಕ ಅದು ಮಾಡಿದ್ರೆ ಯಾವ ರೀತಿ ನಾವು ಪ್ರವಾಸೋದ್ಯಮ ಕ್ಷೇತ್ರವನ್ನು ಇಂಪ್ರೂವ್ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಆ ಮೂಲಕ ನಾವು ಎಲ್ಲರೂ ಸೇರಿಕೊಂಡು ಪ್ರವಾಸೋದ್ಯಮ ಬೆಳೆಸ್ಬೋದು, ಆ ಮೂಲಕ ಹೋಟೆಲ್ ಉದ್ಯಮವನ್ನು ಬೆಳೆಸ್ಬೋದು ಅನ್ನೋದು ನನ್ನ ಭಾವನೆ. ಹೋಟೆಲ್ ಉದ್ಯಮ ಬೆಳಿಬೇಕಂದ್ರೆ ಏನು ಜಿಲ್ಲೆಗಳಿಗೆ ಅಭಿವೃದ್ಧಿಯನ್ನು ಕೊಡಬೇಕು, ಅಭಿವೃದ್ಧಿ ಮಾಡಬೇಕು. ಜೊತೆಗೆ ಆ ನಿಟ್ಟಿನಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಪ್ರವಾಸೋದ್ಯಮ ಬೆಳೆಸಿದ್ರೆ ಹೋಟೆಲ್ ಉದ್ಯಮವು ಉಳಿಯುತ್ತೆ ಅನ್ನುವಂಥದ್ದು ಹೋಟೆಲ್ ಉದ್ಯಮಿಗಳ ಮಾತು. ಇದಾಗಿತ್ತು ಸಿದ್ದರಾಮಯ್ಯನವರ ಬಜೆಟ್ ಮೇಲಿನ ಮಲೆನಾಡಿಗರ ನಿರೀಕ್ಷೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಸಿದ್ದರಾಮಯ್ಯನವರ ಬಜೆಟ್ ಬಗ್ಗೆ ಮಾತಾಡಲಿಕ್ಕೆ ಏನೇನು ನಿರೀಕ್ಷೆಗಳಿದ್ದಾವೆ ಎನ್ನುವ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹೋಟ್ಲ್ ಉದ್ಯಮಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಈ ಬಾರಿಯ ಬಜೆಟ್ನಲ್ಲಿ ಏನು ನಿರೀಕ್ಷೆ ಇದೆ ಅಂತೇಳಿ ಹೋಟೆಲ್ ಉದ್ಯಮದ ಬಗ್ಗೆ? ಹೋಟೆಲ್ ಉದ್ಯಮದ ಬಗ್ಗೆ ಹೇಳೋದಾದರೆ ಕಳೆದ 15-20 ವರ್ಷಗಳಿಂದ ಪ್ರವಾಸೋದ್ಯಮವನ್ನು ಬೆಳೆಸ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಯಾವುದೇ ಸರ್ಕಾರ ಬಂದರೂ ಕೂಡ ಅದಕ್ಕೆ ಬೇಕಾದಂಥ ಅನುದಾನವನ್ನು ತೆಗೆದಿಡ್ತಾ ಇಲ್ಲ. ಕೇವಲ 50 ಅಥವಾ 100 ಕೋಟಿ, ಮ್ಯಾಕ್ಸಿಮಮ್ 500 ಕೋಟಿ ತನಕ ಹೋಗಿರ್ಬೋದು. ಅದು ಅಲ್ಲಿ ಸ್ಟಾಫಿಗೆ ಸ್ಯಾಲ್ರಿ ಕೊಡೋಕ್ಕಾಗುತ್ತೆ, ಯಾವುದೇ ರೀತಿಯ ಡೆವಲಪ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬೆಂಗಳೂರನ್ನು ಬಿಟ್ಟು ಹೊರ ಜಿಲ್ಲೆಗಳನ್ನು ಅಭಿವೃದ್ಧಿಪಡಿಸ್ತೀವಿ ಅಂತೇಳಿ ಕಳೆದ 15 ವರ್ಷಗಳಿಂದ ಬಂದ ಸರ್ಕಾರಗಳೆಲ್ಲ ಹೇಳ್ತಾ ಇದೆ, ಇವರು ಕೂಡ ಹೇಳ್ತಾ ಇದ್ದಾರೆ. ಆದರೆ ಈಗ ಗ್ರೇಟರ್ ಬೆಂಗಳೂರು ಅಂತ ಮಾಡಿ ಇನ್ನೂ ದೊಡ್ಡ ಬೆಂಗಳೂರು ಕ್ರಿಯೇಟ್ ಮಾಡ್ತೀನಿ ಅಂತಿದ್ದಾರೆ. ನಾವು ಹೇಳ್ತಾ ಇರೋದು ಬೆಂಗಳೂರು ಉಳಿಸ್ಬೇಕಾದ್ರೆ ಬೇರೆ ಜಿಲ್ಲೆಗಳನ್ನು ಬೆಳೆಸಿದ್ರೆ ಮಾತ್ರ ಬೆಂಗಳೂರು ಉಳಿಯೋಕ್ಕೆ ಸಾಧ್ಯ. ನಮಗೆ ಕರ್ನಾಟಕ ರಾಜ್ಯದವರಾಗಿ ಬೆಂಗಳೂರು ಉಳಿಬೇಕು, ಬೇರೆ ಜಿಲ್ಲೆಗಳು ಬೆಳೆದಾಗ ಮಾತ್ರ ಅದು ಉಳಿಯುತ್ತೆ ಅನ್ನೋ ಭಾವನೆಯಿಂದ ಸರ್ಕಾರ ಇದಕ್ಕೆ ಪೂರಕವಾದಂತಹ ಪಾಲಿಸಿಗಳನ್ನು ತನ್ನ ಬಜೆಟ್ನಲ್ಲಿ ಮಂಡಿಸಬೇಕು ಅಂತೇಳಿ ನಾವು ಕೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ, ಅಥವಾ ಇಡೀ ಕರ್ನಾಟಕನೇ ಬೆಂಗಳೂರು ಮಾಡಿದ್ರು ಅವಾಗ ನಮ್ಮ ಸಂತೋಷನೇ, ಅವಾಗ ಎಲ್ಲದು ನಮಗೂ ಇಲ್ಲೂ ಸಿಗುತ್ತೆ ಅಂತ. ಹೋಟೆಲ್ ಉದ್ಯಮಕ್ಕೆ ಸಂಬಂಧಪಟ್ಟು ಹೇಳೋದಾದ್ರೆ ಬೆಂಗಳೂರಲ್ಲಿ ಒಂದು ವ್ಯಾವಹಾರಿಕ ಸೆಂಟರ್ ಆಗಿದ್ದು ಅಲ್ಲಿ ಹೋಟೆಲ್ ಉದ್ಯಮ ಚೆನ್ನಾಗಿ ನಡೀತಾ ಇದ್ದರೆ ಜಿಲ್ಲಾವಾರು ಸಂಘಟನೆ ಅಥವಾ ಜಿಲ್ಲಾವಾರುಗಳ ಪ್ರದೇಶಗಳಲ್ಲಿ ಇದು ಆಗ್ತಾಯಿಲ್ಲ. FSSAI ಲೈಸೆನ್ಸ್ ತೊಗೊಳ್ಬೇಕು ಅಂತ ಹೇಳ್ತಾರೆ ಒಂದು ಕಡೆ, ಅದಕ್ಕೆ ಬೇಕಾದಂಥ ಅಪ್ಗ್ರೇಡನ್ನು ಕೂಡ ನಾವು ಹೋಟೆಲ್ ಉದ್ಯಮದವ್ರು ಮಾಡಬೇಕಾಗತ್ತೆ. ಹೋಟೆಲ್ ಉದ್ಯಮ ಅಪ್ಗ್ರೇಡ್ ಮಾಡಬೇಕಾದ್ರೆ ನಮಗೆ ಹಲವಾರು ಸಮಸ್ಯೆಗಳು ಕಂಡುಬರುತ್ತೆ. ಆಟೋಮೆಟಿಕ್ ಯಂತ್ರಗಳನ್ನು ಎಲ್ಲ ಹಾಕ್ಕೊಂಡು ಆ ರೀತಿ ಮಾಡೋದಕ್ಕೆ ಹೊರಟಾಗ ಬಂಡವಾಳ ಬೇಕಾಗುತ್ತೆ. ಹಾಗಾಗಿ ಸರ್ಕಾರದಿಂದ ಹೋಟೆಲ್ ಉದ್ಯಮಕ್ಕೆ ಜಿಲ್ಲೆಗಳಲ್ಲಿ ಬಂಡವಾಳದ ಕೊರತೆಯನ್ನು ನೀಗಿಸೋದಕ್ಕೆ ಸಬ್ಸಿಡಿ ದರದಲ್ಲಿ ಸಾಲವನ್ನು ಕೊಡಬೇಕು. ಆ ಮೂಲಕ FSI ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅದು ಫಾಲೋ ಮಾಡಿದಾಗ ನ್ಯಾಚುರಲ್ಲಾಗಿ ಹೋಟೆಲ್ ಉದ್ಯಮದ ತಿಂಡಿ ಸ್ಟ್ಯಾಂಡರ್ಡ್ ಇನ್ನೂ ಜಾಸ್ತಿ ಆಗುತ್ತೆ, ಜೊತೆಗೆ ಸರ್ವಿಸ್ ಕೂಡ ಜಾಸ್ತಿ ಆಗೋದ್ರಿಂದ ಹೋಟೆಲ್ ಉದ್ಯಮ ಬೆಳೆಯುತ್ತೆ. ಆ ಮೂಲಕ ಪ್ರವಾಸೋದ್ಯಮ ಬೆಳೆಯುತ್ತೆ. ನಾವು ಸರ್ಕಾರ ಒಂದೇ ಪ್ರವಾಸೋದ್ಯಮ ಬೆಳಿಬೇಕು ಅಂತ ಹೇಳ್ತಾ ಇಲ್ಲ, ಹೋಟೆಲ್ ಉದ್ಯಮನ ಇನ್ಕ್ಲೂಡ್ ಮಾಡಿಕೊಂಡು PPP ಮಾಡಲಲ್ಲಿ ಪ್ರವಾಸೋದ್ಯಮ ಸೆಕ್ಟರ್ನ ಬೆಳೆಸ್ಬೋದಾಗುತ್ತೆ. ಉದಾಹರಣೆಗೆ
ಶಿವಮೊಗ್ಗದಲ್ಲಿ ಕೇವಲ 2 ಜಾಗವನ್ನು ಕಳೆದ 15 ವರ್ಷಗಳಿಂದ ಜೋಗು ಮಾತ್ರ ಅಭಿವೃದ್ಧಿ ಅಂತ ಕೇಳ್ತಾ ಇದ್ದೀವಿ. ಅದನ್ನು ಬಿಟ್ಟು ಹೊರತಾದಂತೆ ಕೊಡಚಾದ್ರಿನ ಒಂದು ಈಕೋ ಟೂರಿಸಮ್ ಸೆಂಟರ್ನಾಗಿ ಡಿಕ್ಲೇರ್ ಮಾಡಬೇಕು. ಹಾಗೆ ಆಗುಂಬೆಯನ್ನು ತಗೊಂಡೋಗು, ಇವೆರಡನ್ನು ತಗೊಂಡು ನೀವು ಪೂರಕವಾಗಿ ಈ ಬಜೆಟ್ನಲ್ಲಿ 500 ಕೋಟಿ ಮೀಸಲಿಟ್ಟರೆ ಖಂಡಿತ ಅಭಿವೃದ್ಧಿ ಆಗುತ್ತೆ. ಅದು ಸಾಧ್ಯ ಆಗದೇ ಇದ್ದ ಪಕ್ಷದಲ್ಲಿ 150 ಕೋಟಿನಾರು ಇಟ್ಟು PPP ಮಾಡಲಲ್ಲಿ ಕಾಲ್ಫರ್ ಮಾಡಿದ್ರೆ ಆಗುತ್ತೆ. ಯಾಕಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂತಹ 80ಕ್ಕೂ ಹೆಚ್ಚು ಅಧಿಕವಾದ ಪ್ರವಾಸೋದ್ಯಮ ತಾಣಗಳಲ್ಲಿ ಏನೇನು ಕೊರತೆ ಇದೆ ಅನ್ನೋನ್ನ ಫಸ್ಟು ಸರ್ಕಾರ DPR ಮಾಡಬೇಕು. ನಾನು DPR ಮಾಡೋದಕ್ಕೆ ಹೋದರೆ 5ರಿಂದ 10 ಲಕ್ಷ ರೂಪಾಯಿ ಖರ್ಚಾಗುತ್ತೆ, ಅದಕ್ಕೆ ಪ್ರಯೋಜನವೂ ಆಗಲ್ಲ. ಅದೇ ಸರ್ಕಾರ ಒಂದು DPR ಮಾಡಿದ್ರೆ ಖಂಡಿತ ಇದಾಗುತ್ತೆ. ಅದು ಟೂರಿಸಮ್ ಡಿಪಾರ್ಟ್ಮೆಂಟ್ ಮೂಲಕ ಅದು ಮಾಡಿದ್ರೆ ಯಾವ ರೀತಿ ನಾವು ಪ್ರವಾಸೋದ್ಯಮ ಕ್ಷೇತ್ರವನ್ನು ಇಂಪ್ರೂವ್ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಆ ಮೂಲಕ ನಾವು ಎಲ್ಲರೂ ಸೇರಿಕೊಂಡು ಪ್ರವಾಸೋದ್ಯಮ ಬೆಳೆಸ್ಬೋದು, ಆ ಮೂಲಕ ಹೋಟೆಲ್ ಉದ್ಯಮವನ್ನು ಬೆಳೆಸ್ಬೋದು ಅನ್ನೋದು ನನ್ನ ಭಾವನೆ. ಹೋಟೆಲ್ ಉದ್ಯಮ ಬೆಳಿಬೇಕಂದ್ರೆ ಏನು ಜಿಲ್ಲೆಗಳಿಗೆ ಅಭಿವೃದ್ಧಿಯನ್ನು ಕೊಡಬೇಕು, ಅಭಿವೃದ್ಧಿ ಮಾಡಬೇಕು. ಜೊತೆಗೆ ಆ ನಿಟ್ಟಿನಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಪ್ರವಾಸೋದ್ಯಮವನ್ನು ಬೆಳೆಸಿದ್ರೆ ಹೋಟೆಲ್ ಉದ್ಯಮವು ಉಳಿಯುತ್ತೆ ಅನ್ನುವಂಥದ್ದು ಹೋಟೆಲ್ ಉದ್ಯಮಿಗಳ ಮಾತು. ಇದಾಗಿತ್ತು ಸಿದ್ದರಾಮಯ್ಯನವರ ಬಜೆಟ್ ಮೇಲಿನ ಮಲೆನಾಡಿಗರ ನಿರೀಕ್ಷೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.